ನಮಸ್ಕಾರ ಎಲ್ಲರಿಗೂ. ನಾನು ರವಿ ಎಸ್ ಪೂಜಾರಿ, ಎಕನಾಮಿಕ್ಸ್ ಲೆಕ್ಚರರ್. ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಸ್ನೇಹಿತರೆ, ನ್ಯೂ ಅಪ್ಡೇಟ್ಸ್ ಸಿಲೆಬಸ್ ಪ್ಲ್ಯಾನ್ ಪ್ರಕಾರ 2026 ಮತ್ತು 27ನಲ್ಲಿ ಏನೇನು ಬದಲಾವಣೆಗಳು ಆಗಿದೆ ಅದನ್ನು ನಾವು ನೋಡೋಣ. ಪ್ರಥಮ ಬಾರಿಗೆ ಇವತ್ತು ಯಾರೆಲ್ಲ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಇವಾಗ ನಿಮಗೂ ಗೊತ್ತಿರುವಂತೆ ಲಾಸ್ಟ್ ಇಯರ್ನಲ್ಲಿ ಏನು ನಮ್ಮ ವಿದ್ಯಾರ್ಥಿಗಳು 15 ಔಟ್ ಆಫ್ ಔಟ್ ಆಗಿರುವಂಥದ್ದು ನಿಮ್ಗೆ ಗೊತ್ತಿದೆ. ಅದಕ್ಕೆ ಸತತವಾದಂಥ ಒಂದು ಸ್ಟಡಿ, ನಮ್ಮದೇ ಆದಂಥ ಒಂದು ತಯಾರಿಗಳನ್ನು ನಾವು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಯಾರೆಲ್ಲ ಈ ವರ್ಷದಲ್ಲಿ ಸೆಕೆಂಡ್ ಇಯರ್ ಓದ್ತಾ ಇದ್ರಿ ಅವರಿಗೆ ತುಂಬ ಉಪಯುಕ್ತವಾಗುತ್ತೆ. ಹಾಗಾಗಿ ನೀವು ಫಸ್ಟ್ ಇಯರ್ ಇದ್ದರೆ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಲೆಕ್ಚರ್ಸ್ ಇದ್ದರೆ ಮಕ್ಕಳಿಗೆ ಅದನ್ನು ಶೇರ್ ಮಾಡಿದ್ರೆ ಅವರು ಹೆಲ್ಪ್ ಆಗುತ್ತೆ. ಯಾಕಂದರೆ ಬ್ಲೂ ಪ್ರಿಂಟ್ ಅನ್ನುವಂಥದ್ದು ನ್ಯೂ ಅಪ್ಡೇಟ್ಸ್ ಏನೇನು ಚೇಂಜಸ್ ಆಗಿದೆ ಅವೆಲ್ಲನೂ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಹಾಗಾಗಿ ನೋಡಿಕೊಂಡ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ ಸ್ಟಡಿ ಮಾಡೋದಕ್ಕೆ. ಹಾಗಾಗಿ ತುಂಬ ದಿನಗಳ ಆದ ನಂತರ ನಾನು ಇವತ್ತು ನಿಮಗೆ ಈ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಇದನ್ನು ಫುಲ್ಲಾಗಿ ವಾಚ್ ಮಾಡಿ, ಸ್ಕಿಪ್ ಮಾಡಬೇಡಿ. ಓಕೆ, ಫಸ್ಟ್ ನಾವು ಕಂಟೆಂಟಿಗೆ ಮೂವ್ ಆಗೋಣ ಅಂತಂದರೆ ಇಲ್ಲಿ ಮೊದಲೇದಾಗಿ ಇಲ್ಲಿ ನೋಡಿ, ಯಾವ್ಯಾವ ಎಷ್ಟೆಷ್ಟು ಕಂಟೆಂಟನ್ನು ಅಲೋಟ್ ಆಗಿದೆ, ಎಷ್ಟು ಮಾರ್ಕ್ಸ್ ಇದೆ ಅನ್ನೋಂಥದ್ದು ನಾವು ನೋಡಬೇಕಾಗತ್ತೆ. ಫಸ್ಟ್ ಚಾಪ್ಟರ್ ನಂಬರ್ 1ರಲ್ಲಿ ನೋಡಿರಿ. ಈ ಚಾಪ್ಟರ್ ನಂಬರ್ 1ರಲ್ಲಿ ಏನ ಆಗಿದೆ ಅನ್ನೋವಂಥದ್ದು ನಾವು ನೋಡಬೇಕಾಗತ್ತೆ. ಅವಾಗ ನಿಮ್ಗೆ ಸ್ವಲ್ಪ ಕರೆಕ್ಟಾಗಿ ನಿಮ್ಗೆ ಏನಾಗುತ್ತೆ ಐಡಿಯಾ ಸಿಗುತ್ತೆ, ಸರಿನಾ? ಇಲ್ಲಿ ಟೀಚಿಂಗ್ ಅವರ್ಸ್ ಅಂತ ಇರುತ್ತೆ ಮತ್ತು ಟೀಚಿಂಗ್ ಪ್ಲ್ಯಾನ್ಸ್ ಎಲ್ಲ ಇದೆ. ಅವುಗಳನ್ನು ನಿಮಗೆ ಬೇಕಾಗೋದಿಲ್ಲ, ಮಾರ್ಕ್ಸ್ ಅಷ್ಟೇ ಮಾತ್ರ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸ್ಟೂಡೆಂಟ್ ಇದ್ದರೆ, ಲೆಕ್ಚರ್ಸ್ ಇದ್ದರೆ ನಾವು ನಮಗೆ ಮಾರ್ಕ್ಸು ಬೇಕು, ಅದ್ರ ಜೊತೆಗೆ ಅಂತಂದ್ರೆ ಅವರ್ಸು ಬೇಕು. ಹಾಗಾಗಿ ಎರಡನ್ನ ನಾವು ನೋಡ್ಕೊಳ್ಳೋಣ. ಮೊದಲೇದಾಗಿ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಅಂತ ಎರಡು ಪಾರ್ಟ್ ಇದೆ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 5 ಅಧ್ಯಾಯಗಳು ಉಂಟು, ಆಮೇಲೆ ಸಮಗ್ರದಲ್ಲಿ 6. ಎರಡೂ ಸೇರಿ 11 ಚಾಪ್ಟರ್ಸ್ಗಳು ಆಗುತ್ತೆ ನಿಮಗೆ, ಹೌದಾ? 11 ಚಾಪ್ಟರ್ಸ್ ಫಾರ್ ಇನ್ ಪ್ಯೂ ಸಿಲೆಬಸಸ್ ಸೆಕೆಂಡ್ ಇಯರ್. ಮೈಕ್ರೋ ಎಕನಾಮಿಕ್ಸ್ ಹ್ಯಾವ್ 5 chapters and macro economics 6 chapters. Total chapter number 11 is the same last year. How many it will be chapter is the same content already it will be going on this one content also. ಫಸ್ಟ್ ಒನ್ ನೋಡ್ರಿ, ಈ ಸಿಂಪಲ್ ಎಕಾನಮಿ ಇದೆ. ಇದು 4 ಅಂಕಕ್ಕೆ ಬರ್ಬೋದು, ಹೌದಾ? ಒಂದು ಸರಳವಾದಂಥ ಆರ್ಥಿಕತೆ, ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಆನ್ ಎಕಾನಮಿ ಅಂದರೆ ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳು ಅಂತ 4 ಅಂಕದ ಪ್ರಶ್ನೆ ಬರ್ಬೋದು. ಆಮೇಲೆ ನೆಕ್ಸ್ಟ್ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಹೌದಾ? ಅಂದರೆ ಕೇಂದ್ರೀಯ ಆರ್ಥಿಕತೆಯ ಒಂದು ಸಂಘಟನೆ ಅಂತ ಹೇಳ್ತಾ ಇದ್ದೀವಿ, ಅದರದ್ದು ಕುರಿತಾದಂಥ ಒಂದು ಪ್ರಶ್ನೆ ಬರುವಂಥದ್ದು. ಹಾಗಾಗಿ ಅಲ್ಲಿ ಸೆಂಟ್ರಲ್ ಪ್ಲಾನ್ಡ್ ಎಕನಾಮಿ ಇರ್ಬೋದು, ಮತ್ತು ಇಲ್ಲ ಅಂತಂದರೆ ಯಾವುದು ಅಂದರೆ ಕ್ಯಾಪಿಟಲಿಸ್ಟ್ ಎಕನಾಮಿ, ಮಾರ್ಕೆಟ್ ಎಕನಾಮಿ ಬರ್ಬೋದು. ಅದ್ರ ಮೇಲಿದೆ. ಇಲ್ಲಾಂದರೆ 2 ಮಾರ್ಕ್ಸಿಗೆ ಮಿಕ್ಸ್ಡ್ ಎಕನಾಮಿ ಬಗ್ಗೆ ಒಂದು ಮೀನಿಂಗ್ ಕೇಳ್ಬೋದು, ನೆನಪಿರಲಿ ನಿಮಗೆ. ಹಾಗಾಗಿ ಅದಾದ ನಂತರ ಪಾಸಿಟಿವ್ ಎಕನಾಮಿಕ್ಸ್, ನಾರ್ಮೇಟಿವ್ ಎಕನಾಮಿಕ್ಸ್ ಅಂದರೆ ಯಾವುದು ಅಂದರೆ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ಭಿನ್ನತೆ ಕೇಳ್ಬೋದು, ಡಿಫ್ರೆನ್ಸ್ ಕೇಳ್ಬೋದು. ಅದ್ರ ಮೀನಿಂಗ್ನು ಕೂಡ ಕೇಳ್ಬೋದು. 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ನಲ್ಲಿ ಈ ಕಂಟೆಂಟ್ ಬರುತ್ತೆ. ದೆನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ, ಹೌದಾ? ಸೂಕ್ಷ್ಮ ಮತ್ತು ಸಮಗ್ರ. ಇದರದ್ದು ಡಿಫ್ರೆನ್ಸ್ನು ಕೇಳ್ಬೋದು, ಅಂದರೆ 1 ಮಾರ್ಕ್ಸಿಗೆ ಕೇಳ್ಬೋದು, ನೆನಪಿರಲಿ ನಿಮಗೆ. ಇಷ್ಟು ಈ ಕಂಟೆಂಟಲ್ಲಿ ನೀವು ಓದಬೇಕಾಗುತ್ತೆ. ಇನ್ನೊಂದು ಇಲ್ಲಿ ಆ್ಯಡ್ ಆಗಿದೆ ಪ್ಲ್ಯಾನ್ಸ್ ಆಫ್ ದಿ ಬುಕ್ ಅಂತ, ಅಂದರೆ ಆ ಕಂಟೆಂಟ್ನಲ್ಲಿ ಏನಿದೆ ಅನ್ನೋಂಥದ್ದು ಕೀವರ್ಡ್ಸ್ಗಳನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ. ಬಜೆಟ್ ಸೆಟ್ ಏನಂದರೆ ಪಾಸಿಬಿಲಿಟಿ ಸೆಟ್ ಅಂತ ಬರುತ್ತಲ್ಲ, ಆ ಥರ ಒಂದು ಹೊಸ ಕಾನ್ಸೆಪ್ಟ್ಗಳು ಇರುತ್ತೆ, ಅವುಗಳನ್ನು ಸ್ವಲ್ಪ ನೀವು ಕಣ್ಣಾಯಿಸಬೇಕಾಗತ್ತೆ. ಅದ್ರ ಮೇಲೆ 1 ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. Then we have go far in the chapter number 2, theory of consumer behavior. Most important exam oriented ಚಾಪ್ಟರ್ಸ್, ಹೌದಾ? ಇದು ಭಾಳ ಒಂದು ನಮಗೆ ಜಾಸ್ತಿ ಕಂಟೆಂಟನ್ನು ಇರುವಂಥದ್ದು ಮತ್ತು ನಮಗೆ ಹೈಯೆಸ್ಟು ವೇಟ್ಗಳನ್ನು ಇರುವಂಥ ಒಂದು ಚಾಪ್ಟರ್ಸ್, 20 ಮಾರ್ಕ್ಸ್, ನೆನಪಿರಲಿ ನಿಮಗೆ. ಮೊದಲೇದು ಕಾರ್ಡಿನಲ್ ಯುಟಿಲಿಟಿ ಅಪ್ರೋಚ್ ಆ್ಯಂಡ್ ಆರ್ಡಿನಲ್ ಅಪ್ರೋಚ್. ಆರ್ಡಿನಲ್ ಯುಟಿಲಿಟಿ ಅಪ್ರೋಚ್, ಕಾರ್ಡಿನಲ್ ಅಂದರೆ ಸಂಖ್ಯಾ ಸೂಚಕ ತುಷ್ಟಿಗುಣ ಅನಾಲಿಸಿಸ್ ಅನ್ನುವಂಥದ್ದು. ನೆಕ್ಸ್ಟ್ ಸ್ಥಾನ ದರ್ಶಕ ವಿಶ್ಲೇಷಣೆ ಅಂತ ನಾವು ಅದನ್ನು ಕರಿತೀವಿ. ಈಗ ನಮ್ಮ ಒಂದು ಇದರಲ್ಲಿ ತೊಗೊಂಡಾಗ ಆಲ್ರೆಡಿ 1ನೇ ಚಾಪ್ಟರ್ ಆಗಿದೆ, ಅದರ ಮೇಲೆ 40 ಮಾರ್ಕ್ಸಿಂದು ಮಂತ್ಲಿ ಟೆಸ್ಟ್ ಆಯಿತು, ಆಮೇಲೆ 2 ಯೂನಿಟ್ ಟೆಸ್ಟ್ಗಳನ್ನು ಮಾಡಿದೆ, ಹೌದಾ? ಇವಾಗ 2ನೇ ಚಾಪ್ಟರ್ನ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ, ಹೌದಾ? ಹಾಗಾಗಿ ನೀವು ಕೂಡ ನಿರಂತರವಾದಂಥ ಅಧ್ಯಯನದಲ್ಲಿ ತೊಡ್ಕೊಳ್ಳಿ. ಆನಂತರ ನಿಮ್ಗೆ ಏನೇನು ಡೌಟ್ಸ್ ಇರುತ್ತೆ ನನ್ನ ಒಂದು ಚಾನಲ್ ಜೊತೆಗೆ ಕನೆಕ್ಟ್ ಆಗಿರಿ. ಇಲ್ಲಾಂದರೆ ನನ್ನ ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತಿದೆ, ನನ್ನ ಒಂದು ವಾಟ್ಸಪ್ ಗ್ರೂಪು, ಅಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಏನೆಲ್ಲ ಅಪ್ಡೇಟ್ಸ್ಗಳಿರುತ್ತೆ ಅದನ್ನು ಕೊಡ್ತೀನಿ. ಹಾಗಾಗಿ ಈ ವರ್ಷ ಟೋಟಲ್ ನಾನೇನಂತಂದರೆ 6 ವಿದ್ಯಾರ್ಥಿಗಳ ಒಂದು ಏನಂತಂದರೆ ಔಟ್ ಆಫ್ ಔಟ್ ಆಗಿರುವಂಥ ಒಂದು ಇದನ್ನು ತಂದಿದ್ದೀನಿ. ನಿಮಗೆ ಬೇಕಾದರೆ ಅದನ್ನು
ಆಲ್ರೆಡಿ 1-2 ಅಪ್ಲೋಡ್ ಮಾಡಿದ್ದೀನಿ ಕನ್ನಡದಲ್ಲಿ, 1 ಇಂಗ್ಲೀಷ್ನಲ್ಲಿ. ಬೇಕಾದಾಗ ಮತ್ತೆ ನಿಮ್ಮ ಮುಂದಿನ ದಿನದಲ್ಲಿ ಬೇಕಂತಂದರೆ ಅದನ್ನು ಕೊಡ್ತೀನಿ. ಓಕೆ, ನೆಕ್ಸ್ಟ್ ದ ಕನ್ಸ್ಯೂಮರ್ ಬಜೆಟ್. ಇದರಲ್ಲಿ 2 ಕಂಟೆಂಟ್ ಬರುತ್ತೆ, ಬಜೆಟ್ ಸೆಟ್ ಬರುತ್ತೆ, ಬಜೆಟ್ ಲೈನ್ ಬರುತ್ತೆ. 4 ಮಾರ್ಕ್ಸ್ನಿಗೂ ಇರ್ಬೋದು, 2 ಮಾರ್ಕ್ಸ್ನಿಗೂ ಬರ್ಬೋದು. ಹಾಗಾಗಿ ಅದನ್ನು ನಿಮಗೆ ನೆನಪಿದ್ರೆ ಬೆಟ್ರ್. ಅಪ್ಟಿಮಲ್ ಚಾಯ್ಸ್, ಆದರ್ಶ ಆಯ್ಕೆ ಅಂತ ಹೇಳ್ತೀವಿ, ಹೌದಾ, ಅನುಭೋಗಿ ಆದರ್ಶ ಆಯ್ಕೆ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್, ಇದು 6 ಮಾರ್ಕ್ಸಿಗೆ ಬರುತ್ತೆ. ದೆನ್ ಡಿಮ್ಯಾಂಡ್ ಕರ್ವ್ ಆ್ಯಂಡ್ ದ ಲಾ ಆಫ್ ಡಿಮ್ಯಾಂಡ್, ಹೌದಾ, ಇದು 1 ಮಾರ್ಕ್ಸು 2 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ದೆನ್ ಏನಾಗುತ್ತೆ, ಡಿರೈವಿಂಗ್ ಎ ಡಿಮ್ಯಾಂಡ್ ಕರ್ವ್ ಫ್ರಮ್ ದ ಇಂಡಿಫರೆನ್ಸ್ ಕರ್ವ್ ಆ್ಯಂಡ್ ಬಜೆಟ್ ಕಂಟೆಂಟ್. ಓಕೆ, ಇಲ್ಲಿ ಏನಾಗುತ್ತೆ, ಇದು 6 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ದೆನ್ ನಾರ್ಮಲ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್, ಅಂದರೆ ನಾರ್ಮಲ್ ಅಂತಂದರೆ ಅದು ಸಾಮಾನ್ಯ ಸರಕುಗಳು ಮತ್ತು ಕೆಳ ದರ್ಜೆ ಸರಕುಗಳಂತ. ಇಲ್ಲಿ 2 ಮಾರ್ಕ್ಸಿಗೂ ಬರುತ್ತೆ, 4 ಮಾರ್ಕ್ಸಿಗೂ ಬರುತ್ತೆ. ಸಬ್ಸ್ಟಿಟ್ಯೂಟ್ ಆ್ಯಂಡ್ ಕಾಂಪ್ಲಿಮೆಂಟ್ರಿ ಗೂಡ್ಸ್, ಇದನ್ನು ಕೂಡ 4 ಮಾರ್ಕ್ಸಿಗಿದೆ. ದೆನ್ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್, ಹೌದಾ, ಸೊ ಮತ್ತು ಮೂಮೆಂಟ್ ಅಲಾಂಗ್ ವಿತ್ ದ ಡಿಮ್ಯಾಂಡ್ ಕರ್ವ್, ಸೊ ಇದು 6 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಡಿಮ್ಯಾಂಡ್ ಕರ್ವ್, ಇದು 6 ಮಾರ್ಕ್ಸಿಗಿದೆ. ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಕಂಟೆಂಟ್ ಇದೆ, ನಾವು ಸ್ಟಡಿ ಮಾಡಬೇಕಾಗುತ್ತೆ. ದೆನ್ ಎಲಾಸಿಟಿ ಆಫ್ ಡಿಮ್ಯಾಂಡ್, ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಫಿಕ್ಸ್ ಬರುತ್ತೆ, ಇಲ್ಲಾಂದರೆ 4 ಮಾರ್ಕ್ಸಿಗೆ ಇದ್ರ ಮೇಲೆ ಒಂದು ಸಮ್ಮ ಪ್ರಶ್ನೆಯನ್ನು ಕೇಳ್ತಾನೆ. ಯಾಕಂದರೆ ಲಾಸ್ಟ್ ಇಯರಲ್ಲಿ ಇದು ಅಪ್ಡೇಟ್ ಆಗಿದೆ. ಹಾಗಾಗಿ ಸೊ ನಿಮ್ಗೆ ಬರುವಂಥ ಸಾಧ್ಯತೆ ಇರುತ್ತೆ. 4 ಮಾರ್ಕ್ಸಿಗೂ ಕೇಳ್ಬೋದು, ಇಲ್ಲ 2 ಮಾರ್ಕ್ಸಿಗೂ ಬರುವಂಥ ಸಾಧ್ಯತೆ ಇರುತ್ತೆ ನಿಮಗೆ, ಹೌದಾ. PED = ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ P, ಸೊ ಇಂಟು P/Q ಅಂತ, ಇದು ನಿಮ್ಗೆ ನೆನಪಿರಲಿ ಸ್ನೇಹಿತರೆ. ದೆನ್ ಫ್ಯಾಕ್ಟರ್ ಆಫ್ ಡಿಟರ್ಮಿನಿಂಗ್ ದಿ ಪ್ರೈಸ್, ಎಲಾಸಿಟಿ ಆಫ್ ದಿ ಡಿಮ್ಯಾಂಡ್ ಫಾರ್ ಈ ಗೂಡ್ಸ್. ಓಕೆ, ಸೊ ಇದನ್ನು ಕೂಡ ಅದೇ ಒಂದು ಕಾನ್ಸೆಪ್ಟ್ ಮೇಲೆ ಇರುವಂಥ ಒಂದು ಪ್ರಶ್ನೆ. ಹಾಗಾಗಿ ಅದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಎಲಾಸಿಟಿ ಆ್ಯಂಡ್ ಎಕ್ಸ್ಪೆಂಡಿಚರ್, ಇದನ್ನು ನಾವು ನೋಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ನಂಬರ್ 3, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಉತ್ಪಾದನೆ ಮತ್ತು ವೆಚ್ಚ ಅಂತ. ಇದಕ್ಕೆ 10 ಮಾರ್ಕ್ಸ್ಗಳು ಅಂಕಗಳ ಇದಾಗಿದೆ, ಮತ್ತು ಮಾರ್ಕ್ಸ್ ಅವರ್ಸ್ ಕೂಡ ಹಾಗೆ ಫಿಕ್ಸ್ ಆಗಿದೆ. ಇಂಟ್ರೊಡಕ್ಷನ್, ಪ್ರೊಡಕ್ಷನ್ ಫಂಕ್ಷನ್ಸ್, ಐಸೋಕಾಂಟ್ 4 ಮಾರ್ಕ್ಸಿಗೆ ಇದೆ, ಹೌದಾ. ಬಟ್ ಇಲ್ಲೇನಂತ ಲಾಸ್ಟ್ ಇಯರ್ನಲ್ಲಿ 4 ಮಾರ್ಕ್ಸನ್ನು ತೆಗೆದು 6 ಮಾರ್ಕ್ಸ್ಗೆ ಒಂದು ವೇಟೇಜನ್ನು ಫಿಕ್ಸ್ ಆಗಿದೆ. ಈ ವರ್ಷ ಏನಾಗ್ಬೋದು ಅಂದರೆ ವೇಟ್ ಮಾಡೋಣ, ಯಾಕಂದರೆ ಇದನ್ನು ಅಪ್ಡೇಟ್ ಯಾವಾಗ ಆಗ್ತಿದೆ ಅಂದರೆ ಮೇ ಬಿ ನನ್ನ ಪ್ರಕಾರ ಸೊ ಮಂತ್ ಆಫ್ ಸೆಪ್ಟೆಂಬರ್ ಆರ್ ಅಕ್ಟೋಬರ್, ಇಲ್ಲಾಂದರೆ ಲಾಸ್ಟ್ ಡಿಸೆಂಬರ್ ತನಕ ಚೇಂಜಸ್ ಆಗುತ್ತೆ. ಬಟ್ ಎನ್ವೇ ಸೊ ನಾವು ಇದನ್ನು ಕಂಟೆಂಟನ್ನು ನಾವು ಸ್ಟಡಿ ಮಾಡಲೇಬೇಕು. ಹಾಗಾಗಿ ಅದು 6 ಮಾರ್ಕ್ಸಿಗೆ ಬರಲಿ, 4 ಮಾರ್ಕ್ಸಿಗೆ ಬರಲಿ, ಏನು ತೊಂದರೆ. ದೆನ್ ದ ಶಾರ್ಟ್ ರನ್, ಓಕೆ, ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಕರ್ವ್, ಯಾವುದು ಇದೆ, ಅವುಗಳನ್ನು 6 ಮಾರ್ಕ್ಸಿಗೂ ಇದೆ, ನೋಡೋಣ. ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಪ್ರಾಡಕ್ಟ್ ಆ್ಯಂಡ್ ಲಾ ಆಫ್ ಡಿಮ್ಯಾಂಡ್, ಲಾ ಆಫ್ ವೇರಿಯಬಲ್ ಪ್ರೊಪೋರ್ಷನ್ಸ್, ಇದು 4 ಮಾರ್ಕ್ಸಿಗೂ ಇದೆ, 6 ಮಾರ್ಕ್ಸಿಗೂ ಇದೆ ಈ ಕಂಟೆಂಟ್, ನೋಡೋಣ. ದೆನ್ ಶೇಪ್ ಆಫ್ ದಿ ಲೈಕ್ ಟೋಟಲ್ ಪ್ರಾಡಕ್ಟ್ ಆ್ಯಂಡ್ ಮಾರ್ಜಿನಲ್ ಪ್ರಾಡಕ್ಟ್ ಆ್ಯಂಡ್ ಆವ್ರೇಜ್ ಪ್ರಾಡಕ್ಟ್, TP, MP, AP, ಹೌದಾ. ಸೊ ಇದನ್ನು ಕೂಡ ನಾವು ಕಂಟೆಂಟನ್ನು ಸ್ಟಡಿ ಮಾಡಬೇಕಾಗುತ್ತೆ. ರಿಟರ್ನ್ ಟು ಸ್ಕೇಲ್ 4 ಮಾರ್ಕ್ಸಿಗೆ ಬರ್ಬೋದು. ಇಲ್ಲಿ ಶಾರ್ಟ್ ರನ್ ಕರ್ವ್ಸ್ ಬರುತ್ತೆ, ಲಾಂಗ್ ರನ್ ಕರ್ವ್ಸ್ ಬರುತ್ತೆ. ಲಾಂಗ್ ರನ್ ಕೇಳಿದ್ರೆ 6 ಮಾರ್ಕ್ಸಿಗಿದೆ, ಶಾರ್ಟ್ ರನ್ ಕೇಳಿದ್ರೆ 4 ಮಾರ್ಕ್ಸ್, ನೆನಪಿರಿ. ಇಷ್ಟು ಕಂಟೆಂಟನ್ನು ಚಾಪ್ಟರ್ ನಂಬರ್ 3ನಲ್ಲಿ ನಾವು ಸ್ಟಡಿ ಮಾಡಬೇಕು. ದೆನ್ ವಿ ಹ್ಯಾವ್ ಗೋ ಫಾರ್ ಇನ್ ದಿ ಚಾಪ್ಟರ್ ನಂಬರ್ 4, ದ ಥಿಯರಿ ಆಫ್ ದ ಫರ್ಮ್ ಅಂಡರ್ ದಿ ಪರ್ಫೆಕ್ಟ್ ಕಾಂಪಿಟೇಷನ್ಸ್, ಹೌದಾ. 4ನೇ ಅಧ್ಯಾಯದಲ್ಲಿ ಇಲ್ಲಿ ಇಂಟ್ರೊಡಕ್ಷನ್ ಇದೆ, ಪರ್ಫೆಕ್ಟ್ ಕಾಂಪಿಟೇಷನ್ಸ್ದು ಏನು ಡಿಫೈನಿಂಗ್ ದಿ ಫೀಚರ್ಸ್ ಇದೆ, ರೆವಿನ್ಯೂ ಇದೆ, ಹೌದಾ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಸ್ ಇದೆ, ಹೌದಾ. ಕಂಡೀಷನ್ ನಂಬರ್ 1, 2, 3, ಹೌದಾ. ಇದರೊಳಗೆ ಕಂಡೀಷನ್ಸು ಜಾಸ್ತಿ 1, 2 ಕೇಳ್ತಾನೆ, 3 ಕೇಳೋದಿಲ್ಲ. 3 ಕೇಳಿದ್ರು ಕೂಡ 4 ಮಾರ್ಕ್ಸಿಗಿದೆ, ಏನೂ ಮಾಡೋಕ್ಕಾಗಲ್ಲ, ನೋಡೋಣ. ದೆನ್ ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಸ್, ಹೌದಾ. ಗ್ರಾಫಿಕಲ್ಸ್ ಇದೆ, ಅದನ್ನು ಕೂಡ ನಾವು ನೋಡೋಣ. ಸಪ್ಲೈ ಕರ್ವ್ಸ್ ಅದ, ಫಾರ್ಮ್ ಕರ್ವ್ಸ್ ಆಫ್ ದಿ ಎ ಫಾರ್ಮ್ಸ್, ಇದು 4 ಮಾರ್ಕ್ಸಿಗೆ ಆ್ಯಕ್ಚುಲಿ 6 ಮಾರ್ಕ್ಸಿಗಿದೆ, ಹೌದಾ. ಈ ಚಾಪ್ಟರ್ಸು ಲಾಸ್ಟ್ ಇಯರಲ್ಲಿ 4 ಮಾರ್ಕ್ಸಿಗೆ ಕೊಟ್ಟಿದ್ದ, 6 ಮಾರ್ಕ್ಸಿಗೆ ಕೊಟ್ಟಿರಲಿಲ್ಲ. ನೋಡೋಣ ಏನಾಗುತ್ತೆ ಅಂತ, ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಗ್ಬೋದು. ಅದಕ್ಕಿಂತ 2 ಇಯರ್ಸ್ ಬ್ಯಾಕ್ನಲ್ಲಿ ಈ ಚಾಪ್ಟರ್ 6 ಮಾರ್ಕ್ಸ್ ಅಲೌಟ್ ಆಗಿತ್ತು. ಹಾಗಾಗಿ ಎವ್ರಿ ಇಯರ್ನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ಗಳಿರುತ್ತೆ ಸ್ನೇಹಿತರೆ. ಅದಕ್ಕೆ ನೀವು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಜೊತೆಗೆ ನೀವು ಕನೆಕ್ಟ್ ಆಗಿರಿ. ನಿಮ್ಗೆ ಏನೇನು ಅಪ್ಡೇಟ್ಸ್ ಇರುತ್ತೆ ನಾನು ಅದನ್ನು ಕೊಡ್ತೀನಿ ನಿಮಗೆ, ಹೌದಾ. ನೆಕ್ಸ್ಟ್ ಒನ್, ಶಾರ್ಟ್ ರನ್ ಸಪ್ಲೈ ಕರ್ವ್ಸ್ ಆಫ್ ಎ ಫರ್ಮ್ ಆ್ಯಂಡ್ ಲಾಂಗ್ ರನ್ ಸಪ್ಲೈ ಕರ್ವ್ಸ್ ಆಫ್ ಎಸ್ ಫರ್ಮ್, ಈ ಎರಡರ ಮೇಲೆ ಕಂಟೆಂಟ್ ಇದೆ, ನೋಡೋಣ. ದೆನ್ ಶಟ್ ಡೌನ್ ಪಾಯಿಂಟ, ಬ್ರೇಕ್ ಇವನ್ ಪಾಯಿಂಟ, ಇವೆಲ್ಲ ಬರುತ್ತೆ. ನಾರ್ಮಲ್ ಪ್ರಾಫಿಟ್, ಹೌದಾ. ಸೂಪರ್ ನಾರ್ಮಲ್ ಪ್ರಾಫಿಟ್, ಇವೆಲ್ಲನೂ ಕೂಡ ಇದರಲ್ಲಿ ಬರುತ್ತೆ. ಸೊ 1 ಮಾರ್ಕ್ಸ್ 2 ಮಾರ್ಕ್ಸ್ ಇರ್ಬೋದು, ಇಲ್ಲಾಂದರೆ 4 ಮಾರ್ಕ್ಸ್ ಕೇಳ್ಬೋದು. ಹಾಗಾಗಿ ನಾವು ಅದನ್ನು ರೆಡಿ ಇರೋಣ. ದೆನ್ ಇದಾದ ನಂತರ ನೆಕ್ಸ್ಟ್ ಡಿಟರ್ಮೆಂಟ್ ಆಫ್ ಫರ್ಮ್ ಸಪ್ಲೈ ಕರ್ವ್, ಹೌದಾ. ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಸೊ ಇನ್ಪುಟ್ ಪ್ರೈಸಸ್ ಆ್ಯಂಡ್ ಯೂನಿಟ್ ಟ್ಯಾಕ್ಸಸ್, ಇವು 3 ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಸ್ಟಡಿ ಮಾಡಬೇಕು. 4 ಮಾರ್ಕ್ಸ್ ನೆನಪಿರಲಿ, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ದೆನ್ ಮಾರ್ಕೆಟ್ ಸಪ್ಲೈ ಕರ್ವ್, ಇದು 6 ಮಾರ್ಕ್ಸು. ದೆನ್ ಪ್ರೈಸ್ ಎಲಾಸಿಟಿ ಆಫ್ ಸಪ್ಲೈ, ಇದು 2 ಮಾರ್ಕ್ಸಿಗೂ ಬರ್ಬೋದು, ಈವನ್ 4 ಮಾರ್ಕ್ಸ್ಗೂ ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಗೋ ಫಾರ್ ಇನ್ ದಿ ಚಾಪ್ಟರ್ ನಂಬರ್ 5,
ಮಾರ್ಕೆಟ್ ಇಕ್ವಿಲಿಬ್ರಿಯಂ, ಮಾರುಕಟ್ಟೆ ಸಮತೋಲನ ಅಂತ 5ನೇ ಅಧ್ಯಾಯ. ಸೊ ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಂಟ್ರೊಡಕ್ಷನ್ ಇದೆ, ಅದು ಸ್ಟಡಿ ಮಾಡಬೇಕು. ಇಕ್ವಿಲಿಬ್ರಿಯಂ, ಎಕ್ಸೆಸ್ ಡಿಮ್ಯಾಂಡ್, ಎಕ್ಸೆಸ್ ಸಪ್ಲೈ. ಇದ್ರ ಮೇಲೆ ಒಂದು ಪ್ರಾಯೋಗಿಕ ಪ್ರಶ್ನೆ ಇದೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್. ಸೊ ಲಾಸ್ಟ್ 2 ಇಯರ್ಸಿಂದ ಇದನ್ನು ಕೊಡ್ತಾ ಇದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ನಾವು ಅದನ್ನು ಸ್ಟಡಿ ಮಾಡಲೇಬೇಕು. ಓಕೆ, ದೆನ್ ಮಾರ್ಕೆಟ್ ಇಕ್ವಿಲಿಬ್ರಿಯಂ, ಫಿಕ್ಸ್ ನಂಬರ್ ಆಫ್ ಫರ್ಮ್ಸ್ ಆ್ಯಂಡ್ ಶಿಫ್ಟ್ ಇನ್ ದಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕಾರ್. ಹೌದಾ, ಇದು 6 ಮಾರ್ಕ್ಸಿಂಗ್ ಬರ್ಬೋದು, 4 ಮಾರ್ಕ್ಸಿಂಗ್ ಕೇಳುವಂಥ ಸಾಧ್ಯತೆ ಇದೆ. ಮಾರ್ಕೆಟ್ ಇಕ್ವಿಲಿಬ್ರಿಯಂ, ಫ್ರೀ ಎಂಟ್ರಿ ಆ್ಯಂಡ್ ಫ್ರೀ ಎಕ್ಸಿಟ್ 4 ಮಾರ್ಕ್ಸಿಗಿದೆ. ಶಿಫ್ಟ್ ಇನ್ ಡಿಮ್ಯಾಂಡ್ ಕಾರ್, ಹೌದಾ. ದೆನ್ ಅಪ್ಲಿಕೇಶನ್, ಪ್ರೈಸ್ ಸೀಲಿಂಗ್ ಆ್ಯಂಡ್ ಪ್ರೈಸ್ ಫ್ಲೋರ್, ಇದು 4 ಮಾರ್ಕ್ಸಿಗಿದೆ. ನನ್ನ ಪ್ರಕಾರ ಪ್ರೈಸ್ ಸೀಲಿಂಗ್ಗೆ ಜಾಸ್ತಿ ಫೋಕಸ್ ಮಾಡ್ಬೋದು. ಹಾಗಾಗಿ ನಾವು ಎರಡೂ ಕಂಟೆಂಟನ್ನು ನೋಡ್ಕೋಬೇಕಾಗುತ್ತೆ. ದೆನ್ ವಿ ಹ್ಯಾವ್ ಗೋ ಫಾರ್ ಇನ್ ದಿ ಮ್ಯಾಕ್ರೋ ಎಕನಾಮಿಕ್ಸ್. ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತಾ ಇದ್ದೀವಿ. ಫಸ್ಟು ಇಂಪಾರ್ಟೆಂಟ್ ಇರೋದು ಎಮರ್ಜೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರ ಹೇಗೆ ಉಗಮ ಆಯಿತು ಅನ್ನೋಂಥ ನಾವು ಸ್ಟಡಿ ಮಾಡಬೇಕು. ದೆನ್ ಕಂಟೆಂಟ್ ಆಫ್ ದಿ ಪ್ರೆಸೆಂಟ್ ಆಫ್ ದಿ ಬುಕ್. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಏನು ಹೇಳುತ್ತೆ ಅದನ್ನು ಸ್ಟಡಿ ಮಾಡಬೇಕಾಗುತ್ತೆ. ಅದರಲ್ಲಿ ಬೇರೆ ಬೇರೆ ಇದೆ, ಮೈಕ್ರೋ ಮ್ಯಾಕ್ರೋ ಡಿಫ್ರೆನ್ಸ್ ಇದ್ದಾವೆ, ಅವೆಲ್ಲ ನೋಡೋಣ. ಮ್ಯಾಕ್ರೋ ಎಕನಾಮಿಕ್ಸ್ ಏಜೆಂಟ್ ಅಂತ ಬರುತ್ತಾರೆ, ಅದೆಲ್ಲನೂ ಕೂಡ ನಾವು ಬ್ರೀಫಾಗಿ ನೋಡೋಣ ಸ್ನೇಹಿತರೆ. ಹೌದಾ, ಇದಕ್ಕೆ 5 ಮಾರ್ಕ್ಸ್ ಇದೆ ಜಸ್ಟ್. ದೆನ್ ನ್ಯಾಷನಲ್ ಇನ್ಕಮ್, ಈ ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಸೆಕೆಂಡ್ ಚಾಪ್ಟರ್ಗೆ ಸೆಕೆಂಡ್ ಹೈಯೆಸ್ಟ್ ವೇಟೇಜ್ ಇರೋದು, 17 ಮಾರ್ಕ್ಸ್ ಇದೆ, ನೆನಪಿರಲಿ. ಚಾಪ್ಟರ್ ನಂಬರ್ 2ನಲ್ಲಿ 20 ಇದ್ದರೆ ಇಲ್ಲಿ ಏನಾಗಿದೆ 17 ಮಾರ್ಕ್ಸ್ ಇದೆ, ನೆನಪಿರಲಿ. ದೆನ್ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಹೌದಾ. ದೆನ್ ಸರ್ಕಲ್ ಆಫ್ ಇನ್ಕಮ್, ಇದು 4 ಮಾರ್ಕ್ಸಿಗೆ ಬರ್ಬೋದು. ನೆಕ್ಸ್ಟ್ ಆದ ನಂತರ ಕ್ಯಾಲ್ಕುಲೇಟಿಂಗ್ ದಿ ಇನ್ಕಮ್, ಸೊ ಇದನ್ನು ಕೂಡ 4 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮನ್ನು ಕೇಳ್ಬೋದು. ದೆನ್ ಪ್ರಾಡಕ್ಟ್ ಮೆಥಡ್ ಆರ್ ವ್ಯಾಲ್ಯೂ ಆ್ಯಡ್ ಮೆಥಡ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮೆಥಡ್, ಇನ್ಕಮ್ ಮೆಥಡ್, ಇದು 3 ಸೇರಿ ಒಂದು 6 ಮಾರ್ಕ್ಸಿಗೆ ಪ್ರಶ್ನೆ ಕೇಳ್ಬೋದು. ಥಿಯರಿಟಿಕಲ್ ಆರ್ ಪ್ರಾಬ್ಲಮೆಟಿಕ್ನು ಕೇಳ್ಬೋದು, ಹೌದಾ, ಪ್ರಾಯೋಗಿಕ ಪ್ರಶ್ನೆ. ಸೊ ಇದು ಏನಂದರೆ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಮೆಥಡ್ ಮೇಲೆ ಇದೆ, POQ. ಹಾಗಾಗಿ ನಾವು ಅದನ್ನು ನೋಡ್ಕೋಬೇಕಾಗುತ್ತೆ. ದೆನ್ ಫ್ಯಾಕ್ಟರ್ ಕಾಸ್ಟ್, ಬೇಸಿಕ್ ಪ್ರೈಸ್ ಆ್ಯಂಡ್ ಮಾರ್ಕೆಟ್ ಪ್ರೈಸ್, ಇದ್ರ ಮೇಲೆ ಕೂಡ 1 ಮಾರ್ಕ್ಸ್ 2 ಮಾರ್ಕ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ನೋಡೋಣ. ದೆನ್ ಸಮ್ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್, ಸಮಗ್ರ ಆರ್ಥಿಕತೆ ಅನ್ಯತೆ, ಫಿಕ್ಸ್ 6 ಮಾರ್ಕ್ಸಿಗೆ ಬರಬೇಕು. ಒಂದು ಪ್ರಾಬ್ಲಮ್ ಬರಲಿಲ್ಲ ಅಂದರೆ ಇದ್ರ ಮೇಲೆ ಥಿಯರಿ ಓರಿಯೆಂಟೆಡ್ ಇದೆ, ಕೇಳ್ಬೋದು. ಹಾಗಾಗಿ ನಾವು ಅದನ್ನು ಸ್ಟಡಿ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ನಾಮಿನಲ್ ಆ್ಯಂಡ್ ರಿಯಲ್ GDP, ಇದು ಕೂಡ 2 ಮಾರ್ಕ್ಸಿಗೆ ಬರ್ಬೋದು. GDP ಆ್ಯಂಡ್ ವೆಲ್ಫೇರ್, ಇದನ್ನು ಕೂಡ ಸೊ 2 ಮಾರ್ಕ್ಸಿಗೆ 1 ಮಾರ್ಕ್ಸಿಗೆ ಕೇಳ್ತಾರೆ. 2 ಮಾರ್ಕ್ಸ್ ಈ ಚಾಪ್ಟರ್ ಮೇಲೆ 2 ಕೊಡ್ತಾ ಇದ್ದಾರೆ. ಮೊನ್ನೆ 6 ಮಾರ್ಕ್ಸಿಗೆ 1 ಅಲೋಟ್ ಆಗಿದೆ, 4 ಮಾರ್ಕ್ಸ್ ಇಲ್ಲ ಈ ಚಾಪ್ಟರ್ಸ್, ಹೌದಾ. ಮೊದಲಿತ್ತು, ಈಗ ಇಲ್ಲ. ಹಾಗಾಗಿ ಟೋಟಲ್ ಆಮೇಲೆ POQ ಇದೆ, ಇದೆಲ್ಲ ನೋಡಿಕೊಂಡು ಟೋಟಲ್ 17 ಮಾರ್ಕ್ಸು ಅಲೋಟ್ ಆಗಿದೆ. ದೆನ್ ಮನಿ ಆ್ಯಂಡ್ ಬ್ಯಾಂಕಿಂಗ್, ಹೌದಾ. ಸೊ ಇದರಲ್ಲಿ ಇಂಟ್ರೊಡಕ್ಷನ್ ಇದೆ, ಫಂಕ್ಷನ್ಸ್ ಆಫ್ ಮನಿ ಇದೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮನಿ ಇದೆ, ಆ್ಯಂಡ್ ಡಿಮ್ಯಾಂಡ್ ಫಾರ್ ಮನಿ, ಸಪ್ಲೈ ಫಾರ್ ಮನಿ, ಇವೆಲ್ಲರೂ ಕೂಡ ನಾವು ಸ್ಟಡಿ ಮಾಡಬೇಕು. ಇಷ್ಟು ಮಿಡ್ ಟರ್ಮ್ಗೆ ಕಂಟೆಂಟಿಗೆ ರೆಡಿ ನಾವು ಮಾಡಿಸ್ಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟು ಸ್ಟಾರ್ಟ್ ಮಾಡ್ತೀವಿ. ಇದೇ ಚಾಪ್ಟರ್ ಕಂಟಿನ್ಯೂ ಆಗುತ್ತೆ. ಮನಿ ಕ್ರಿಯೇಷನ್, ಹೌದಾ, ಮನಿ ಕ್ರಿಯೇಟಿಂಗ್ ದಿ ಬ್ಯಾಂಕಿಂಗ್ ಸಿಸ್ಟಮ್ಸ್ ಅಂತ. ಇಲ್ಲಿ ಬ್ಯಾಲೆನ್ಸ್ ಶೀಟ, ಇದು ಕೂಡ ಇಂಪಾರ್ಟೆಂಟ್ ಇಲ್ಲ, ಬಟ್ ಗೊತ್ತಿರಬೇಕು, ನಾಲೆಜ್ ಇರಬೇಕು. ಕ್ರೆಡಿಟ್ ಕ್ರಿಯೇಷನ್ಸು, ಲಿಮಿಟೇಷನ್ ಆಫ್ ಮಲ್ಟಿಪ್ಲೇಯರ್, ಇದು 4 ಮಾರ್ಕ್ಸ್ಗೂ ಕೇಳುವಂಥ ಸಾಧ್ಯತೆ ಇರುತ್ತೆ, 2 ಮಾರ್ಕ್ಸ್ಗೂ ಕೇಳ್ಬೋದು. ದೆನ್ ಈ ಪಾಲಿಸಿ ಟೂಲ್ಸ್ ಟು ಕಂಟ್ರೋಲ್ ದ ಮನಿ ಪಾಲಿಸಿ, ದೆನ್ ಕ್ರಿಟಿಕಲ್ ದ ಇವ್ಯಾಲ್ಯೂಷನ್ ಆಫ್ ದಿ ಡಿಮ್ಯಾಂಡ್ ಫಾರ್ ಮನಿ, ಇಷ್ಟು ಇದ್ರೊಳಗೆ. ಮತ್ತು ನೆಕ್ಸ್ಟು ಫಂಕ್ಷನ್ಸ್ ಆಫ್ ಮನಿ ಒಳಗೆ ನಾವು RBI ಫಂಕ್ಷನ್ಸ್ ಎಲ್ಲ ಸ್ಟಡಿ ಮಾಡಬೇಕು, ನೆನಪಿರಿ, 4 ಮಾರ್ಕ್ಸಿಗೆ. ದೆನ್ ಡಿಟರ್ಮಿನೇಷನ್ಸ್ ಆಫ್ ದಿ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಇದಕ್ಕೆ ಅವರ್ಸು 8 ಅಲೋಟ್ ಆಗಿದೆ. ಮಾರ್ಕ್ಸು ಕೂಡ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಸೊ 9 ಮಾರ್ಕ್ಸು ಅಲೋಟ್ ಆಗಿರುತ್ತೆ, ನೆನಪಿರಿ. ದೆನ್ ಇಂಟ್ರೊಡಕ್ಷನ್ ಟು ಅಗ್ರಿಗೇಟ್ ಡಿಮ್ಯಾಂಡ್ ಆ್ಯಂಡ್ ಇಟ್ ಕಾಂಪೋನೆಂಟ್ಸ್, ಕನ್ಸಂಪ್ಷನ್ ಫಂಕ್ಷನ್ ಸ್ಟಡಿ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಫಂಕ್ಷನ್ಸ್ ಸ್ಟಡಿ ಮಾಡಬೇಕು. ಡಿಟರ್ಮೆಂಟ್ ಆಫ್ ಇನ್ಕಮ್, 2 ಸೆಕ್ಟರ್ಸ್ ಮಾಡೆಲ್ಸ್ ಇದೆ. ಡಿಟರ್ಮೆಂಟ್ ಆಫ್ ಇಕ್ವಿಲಿಬ್ರಿಯಂ ಇನ್ಕಮ್ ಇನ್ ದಿ ಶಾರ್ಟ್ ರನ್ ಅದ, ಇದು ಹೊಸ ಕಾನ್ಸೆಪ್ಟು. ದೆನ್ ಮ್ಯಾಕ್ರೋ ಎಕನಾಮಿಕ್ ಇಕ್ವಿಲಿಬ್ರಿಯಂ ವಿತ್ ದ ಪ್ರೈಸ್ ಲೆವೆಲ್ ಆಫ್ ಫಿಕ್ಸ್, ಇದನ್ನು ಕೂಡ ಹೊಸ ಕಾನ್ಸೆಪ್ಟ್ ಇದೆ. ಎಫೆಕ್ಟ್ ಆಫ್ ಆ್ಯನ್ ಅಟೋನೋಮಸ್ ಚೇಂಜಸ್ ಇನ್ ದ ಅಗ್ರಿಗೇಟ್ ಡಿಮ್ಯಾಂಡ್ ಆ್ಯಂಡ್ ಇನ್ಕಮ್ ಔಟ್ಪುಟ್, ಹೌದಾ, ಇದನ್ನು ಕೂಡ ಹೊಸ ಕಾನ್ಸೆಪ್ಟನ್ನು ಆ್ಯಡ್ ಆಗಿದೆ, ನೋಡೋಣ, ಸ್ಟಡಿ ಮಾಡೋಣ. ಅಂದರೆ ಲಾಸ್ಟ್ ಇಯರ್ದೇ ಇದೆ. ಮಲ್ಟಿಪ್ಲೇಯರ್ ಮೆಕ್ಯಾನಿಸಮ್ ಇದೆ, ಇಷ್ಟು ನಾವು ಆ ಚಾಪ್ಟರ್ನಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಹೋಗೋಣ. ದಿ ಗೌರ್ನಮೆಂಟ್ ಬಜೆಟ್, ಸರ್ಕಾರದ ಮುಂಗಡ ಪತ್ರ ಅಂತ ನಾವು ಕರಿತಾ ಇದ್ದೀವಿ. ಇದು ನಾಲೆಜ್ ಓರಿಯೆಂಟೆಡ್ ಇದೆ, ನಿಮ್ಗೆ ಗೊತ್ತಿರಬೇಕಾಗುತ್ತೆ, ಸ್ಟಡಿ ಮಾಡಲೇಬೇಕಿದು. ಸೊ ಗೌರ್ನಮೆಂಟ್ ಬಜೆಟ್ ಒಳಗೆ ಮೀನಿಂಗ್, ಕಾಂಪೋನೆಂಟ್ಸು ಇವೆಲ್ಲ, ಆಬ್ಜೆಕ್ಟ್ಸು 2 ಮಾರ್ಕ್ಸಿಗೆ ಕೇಳ್ಬೋದು, 1 ಮಾರ್ಕ್ಸಿಗೆ ಬರ್ಬೋದು. ಕ್ಲಾಸಿಫಿಕೇಷನ್ಸ್ ಆಫ್ ರಿಸಿಪ್ಟ ಇವೆಲ್ಲ ನೋಡಬೇಕು. ಕ್ಲಾಸಿಫಿಕೇಷನ್ ಆಫ್ ಎಕ್ಸ್ಪೆಂಡಿಚರ್, ಇದು ಕ್ಲಾಸಿಫಿಕೇಷನ್ ಆಫ್ ರಿಸಿಪ್ಟು, ಇದು 4 ಮಾರ್ಕ್ಸಿಗೆ ಕೇಳಿದ್ರೆ, ಎಕ್ಸ್ಪೆಂಡಿಚರ್ 6 ಮಾರ್ಕ್ಸಿಗೆ ಕೇಳ್ಬೋದು. ಅಲ್ಲಿ 6 ಕೇಳಿದ್ರೆ ಇಲ್ಲಿ 4 ಕೇಳುವಂಥ ಸಾಧ್ಯತೆ ಇರುತ್ತೆ, ನೋಡೋಣ. ಬ್ಯಾಲೆನ್ಸ್, ಸರ್ಪ್ಲಸ್ ಆ್ಯಂಡ್ ಡೆಫಿಸಿಟ್ ಬಜೆಟ್, 3 ಬಜೆಟನ್ನು ನಾವು ಸ್ಟಡಿ ಮಾಡಬೇಕು, POQ ಓರಿಯೆಂಟೆಡ್. ಬಟ್ ಇದು ಲಾಸ್ಟ್ ಇಯರ್ನಲ್ಲಿ ನಮಗೆ ಏನಂತಾರೆ ಬ್ಲೂ ಪ್ರಿಂಟ್ನಲ್ಲಿ ಇರಲಿಲ್ಲ, ಬಟ್ ನಾವು ಸ್ಟಡಿ ಇದೆ, ನೋಡೋಣ, ಮಾಡಬೇಕು. ದೆನ್ ಮೆಜರ್ಸ್ ಆಫ್ ಗೌರ್ನಮೆಂಟ್ ಡೆಫಿಸಿಟ್ ಆಫ್ ಫಿಸಿಕಲ್ ಪಾಲಿಸೀಸ್, ಇವೆಲ್ಲನೂ ಕೂಡ ಸ್ಟಡಿ ಮಾಡಲೇಬೇಕು. ಅದು ಚಾಪ್ಟರ್ ನಂಬರ್ 10.
ನೆಕ್ಸ್ಟ್ ಲಾಸ್ಟ್ ಒಂದು ಚಾಪ್ಟರ್ಸ್ ಇದೆ ಓಪನ್ ಎಕಾನಮಿ ಅಂತ. ಇಂಟ್ರೊಡಕ್ಷನ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇದೆ, ಕರೆಂಟ್ ಅಕೌಂಟ್, ಇದ್ರ ಮೇಲೆ ಕಂಪಲ್ಸರಿ ಚಾರ್ಟ್ ಕೇಳ್ತಾರೆ. ಕ್ಯಾಪಿಟಲ್ ಅಕೌಂಟ, ಬ್ಯಾಲೆನ್ಸ್ ಆಫ್ ಪೇಮೆಂಟ, ಸರ್ಪ್ಲಸ್ ಡೆಫಿಸಿಟ್ ಇದನ್ನು ಕೂಡ ಕೇಳ್ಬೋದು. ದೆನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ, ಫಾರಿನ್ ಎಕ್ಸ್ಚೇಂಜ್ ರೇಟಾ, ಡಿಟರ್ಮೆಂಟ್ ಆಫ್ ದಿ ಎಕ್ಸ್ಚೇಂಜ್ ರೇಟಾ, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇವೆಲ್ಲನೂ, ಫ್ಲೆಕ್ಸಿಬಲ್ ಫಿಕ್ಸ್ ಎಕ್ಸ್ಚೇಂಜ್ ರೇಟ್ ಇವೆಲ್ಲನೂ ಕೂಡ ನಾವು ಸ್ಟಡಿ ಮಾಡಬೇಕು. ಮ್ಯಾನೇಜ್ ಫ್ಲೋಟಿಂಗ್ ಇದ್ರ ಮೇಲೆ 1 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಅವೆಲ್ಲ ಕೂಡ ನಾವು ಟ್ಯಾಲಿ ಮಾಡಬೇಕಾಗತ್ತೆ, ತುಲನೆ ಮಾಡಬೇಕಾಗತ್ತೆ, ಕಂಪೇರ್ ಮಾಡಬೇಕಾಗತ್ತೆ. ಸೊ ಇಷ್ಟು ಇದಾದ ನಂತರ ನೆಕ್ಸ್ಟ್ ನಾವು ಪ್ರಿಪ್ರೇಟ್ರಿಗೆ ತಯಾರು ಮಾಡಬೇಕು. ಸೊ ಅದಕ್ಕೆ ಫಾರ್ ಫೈನಲಿಗೆ ನಾವು ರೆಡಿ ಮಾಡಬೇಕಾಗತ್ತೆ. ಹಾಗಾಗಿ ಸೊ ಲಾಸ್ಟ್ ಇಯರ್ನ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ 5 ಮಾಡಲ್ ಪೇಪರ್ಗಳನ್ನು ನಾನೇ ರೆಡಿ ಮಾಡಿದ್ದು. ಆಮೇಲೆ ಇನ್ನೂ 2 ಬೇರೆ ರೀತಿಯಂಥ ಕ್ವಶನ್ಸನ್ನು ಸೆಟ್ ಮಾಡಿದೆ. ಒಂದು 24 ಮಾರ್ಕ್ಸಿಂದು ಪ್ರಾಬ್ಲಮೆಟಿಕ್ ಒಂದು ಮಾಡಿದೆ, ಇನ್ನೊಂದು ಇನ್ ಜನರಲ್ ಆಗಿ ಏನೇನು ಬರ್ಬೋದು ಅನ್ನೋಂಥದ್ರ ಮೇಲೆ ತೆಗೆದಿದ್ದೆ. ಟೋಟಲ್ 7 ಕ್ವಶನ್ ಪೇಪರನ್ನು ನಾನು ಸೆಟ್ ಮಾಡಿದೆ. ಹಾಗಾಗಿ ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ನನ್ನ ಒಂದು ಯೂಟ್ಯೂಬ್ ಚಾನಲ್ ವತಿಯಿಂದ ಈ ವರ್ಷ ನಾನು ಫಸ್ಟು ಇಂಗ್ಲೀಷ್ ಮೀಡಿಯಮ್ ಒಂದು ಡೈಜೆಸ್ಟನ್ನು ನಾನು ನಿಮಗೆ ಪ್ರಿಂಟ್ ಮಾಡಿಕೊಡ್ತಾ ಇದ್ದೀನಿ. ಅದನ್ನು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಮುಂದಿನ ದಿನದಲ್ಲಿ. ನಿಮ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಕಾಪಿ ಬೇಕಂತ ಹೇಳಿದರೆ ಸಾಧ್ಯ ನಾನು ಕೊಡ್ಬೋದು. ಎಕನಾಮಿಕ್ಸ್ನಲ್ಲಿ ಔಟ್ ಆಫ್ ಔಟನ್ನು ಕೊಟ್ಟಿದ್ದೀನಿ, 15 ಔಟ್ ಆಫ್ ಔಟ್ ಆಗಿದೆ ನಮ್ಮ ಕಾಲೇಜಿನಿಂದ. BS 7, ಕನ್ನಡ 7, ಅಕೌಂಟೆನ್ಸಿ 5, ಸ್ಟ್ಯಾಟಿಸ್ಟಿಕ್ 3 ಆ್ಯಂಡ್ ಸೈನ್ಸ್ನಲ್ಲಿ ಮ್ಯಾಥಮೆಟಿಕ್ಸ್ 1. ಇದು ನಮ್ಮ ಲಾಸ್ಟ್ ಇಯರ್ನಲ್ಲಿ ಒಂದು 3 ಇಯರ್ಸ್ನಲ್ಲಿ ನಾವು ಅಚೀವ್ಮೆಂಟ್ ಮಾಡಿರೋವಂಥದ್ದು CA ಮತ್ತು CS. ಹೌದಾ, ನಾವೇನು ಕ್ಲಾಸ್ನಲ್ಲಿ ಮಕ್ಕಳಿಗೆ ಹೊಸ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ತಯಾರಿ ಮಾಡ್ತೀವಲ್ಲ, ಹಾಗಾಗಿ ಇದ್ರದ್ದು ಒಂದು ನಮಗೆ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ. ಸೊ ಪಲ್ಲವಿ ಬೇಲೂರು ಅಂತ ಇವರು CA ಫೌಂಡೇಶನನ್ನು ಫಸ್ಟ್ ಅಟೆಂಪ್ಟ್ನಲ್ಲಿ ಕ್ಲಿಯರ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಿಯಾ ರಟ್ಕಲ್ ಅಂತ ಇವ್ರ ತಂಗಿನೇ ಈ ಸಲ ನಮ್ಮ ಪ್ರೇಮಾ ರಟ್ಕಲ್ ಹೌದಾ. ಸೊ ಇವರು ಸಿಸ್ಟರ್ಸು, ಇವರು ಅಚೀವ್ಮೆಂಟ್ ಮಾಡಿರೋವಂಥದ್ದು. ಇವ್ರು ಏನು ಮಾಡಿದ್ದಾರೆ, ಕಂಪನಿ ಸೆಕ್ರೆಟರಿಗೆ CS ಅನ್ನು ತೊಗೊಂಡಿದ್ದಾರೆ. ಹೌದಾ, ಅಲ್ಲಿ ಕ್ಲಿಯರೆನ್ಸ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ತಂಗಿನೂ ಕೂಡ ಅದನ್ನೇ ದಾರಿಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಲಕ್ಷಿತಾ ಶರ್ಮಾ ಅಂತೇಳಿ ಇವರು CS ಒಂದು ಇದರಲ್ಲಿ ಅವರು ಮತ್ತೆ ಫಸ್ಟ್ ಅಟೆಂಪ್ಟ್ನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಇದು ನಮ್ಮ ಕಾಲೇಜ್ದು ನಮಗೆ ಇದ್ದಿರುವಂಥ ಹೆಮ್ಮೆ. ಹೌದಾ, ಗುಲ್ಬರ್ಗಾದಲ್ಲಿ ನಂಬರ್ 1 ನಮ್ಮ ಕಾಲೇಜು ಶ್ರೀ ದಾಮೋದರ್ ರಘೋಜಿ PU ಕಾಲೇಜ್. ಕಾಮರ್ಸ್ಗೋಸ್ಕರ ಭಾಳ ಒಂದು ನಾವು ಲೆಕ್ಚರ್ಸ್ ಒಂದು ಟೀಮ್ ಇದೆ, ಆ ಟೀಮ್ನಿಂದ ನಾವು ಪವರ್ಫುಲ್ಲಾಗಿ ನಾವು ವರ್ಕನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಔಟ್ಪುಟ್ಟು ಕೂಡ ಅಷ್ಟೇ ಚೆನ್ನಾಗಿ ಸಿಗ್ತಾಯಿದೆ. ಸೊ ನೀವು ಕಲಿಬೇಕು ಅಂತಂತಂದರೆ ದಯವಿಟ್ಟು ಸೊ ನಮ್ಮ ಕಾಲೇಜಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೈನ್ಸ್ಗೂ ಕೂಡ ಇದನ್ನು ಕೊಡ್ತಾಯಿದೆ ಟೀಚಿಂಗ್ನಲ್ಲಿ. ಹೌದಾ, ಹಾಗಾಗಿ ಸೊ ಇದೊಂದು ನಿಮ್ಗೆ ಹೇಳಬೇಕಂತ ಅಂದ್ಕೊಂಡಿದೆ. ಈ ಥರ ನನ್ನ ಒಂದು ಬುಕ್ಕನ್ನು ಪಬ್ಲಿಕೇಶನ್ ಮಾಡ್ತಾಯಿದ್ದೀನಿ. 2026 ಎಡಿಷನ್ಸು. ಇದು ಎಲ್ಲ ಅಪ್ಡೇಟ್ಸ್ಗಳಿದೆ. ಸೊ ನಾನು ಆಲ್ರೆಡಿ ಪ್ರೂವ್ ಮಾಡಿಬಿಟ್ಟಿದ್ದೀನಿ. ಹೌದಾ, 15 ಔಟ್ ಆಫ್ ಔಟನ್ನು ಕೊಟ್ಟಿದ್ದೀನಿ. ಹೈದರಾಬಾದ್, ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದಲ್ಲಿ. ಸೊ ನನ್ನ ಒಂದು ಇದರಿಂದ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ. ಅದು ಅಂತೂ ನಾನು ಪ್ರೂವ್ ಮಾಡಿದ್ದೀನಿ. ಹಾಗಾಗಿ ಈ ಒಂದು ಬುಕ್ಕನ್ನು ಈ ವರ್ಷ ನಾನು ಪಬ್ಲಿಕೇಶನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಡೈಜೆಸ್ಟ್ ಟೈಪ್ 100% ನಿಮ್ಗೆ ಶೋರ್ ಇರುತ್ತೆ. ಹಾಗಾಗಿ ಸೊ ಕೆಲವೇ ದಿನಗಳಲ್ಲಿ ಅದು ಪ್ರಿಂಟ್ ಆಗುತ್ತೆ. ಗದಗಿಗೆ ಕೊಟ್ಟಿದ್ದೀನಿ, ನಡೀತಾ ಇದೆ. ಸೊ ಅದಾಯ್ತು ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದರಿಂದ ನೀವು ತುಂಬ ನಿಮ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್. ನಮಸ್ಕಾರ ಎಲ್ಲರಿಗೂ.